ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು 2013ರಲ್ಲಿ ಬಿಡುಗಡೆಯಾಗಿದ್ದ ದಿ ಹಾರ್ವೆಸ್ಟ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಚಿತ್ರದ ಹೀರೋಯಿನ್ ಮೇರಿ ತನ್ನ ಅಜ್ಜಿ ತಾತನ ಜೊತೆ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾಳೆ. ಪಕ್ಕದ ಮನೆಯಲ್ಲಿ ಕ್ಯಾಥರಿನ್ ಹಾಗೂ ರಿಚರ್ಡ್ ಎಂಬ ಗಂಡ ಹೆಂಡತಿ ತಮ್ಮ ಮಗ ಆಂಡಿ ಜೊತೆ ವಾಸ ಮಾಡ್ತಿರ್ತಾರೆ. ಆಂಡಿಗೆ ಚಿಕ್ಕ ವಯಸ್ಸಿನಿಂದಲೇ ಸೊಂಟದಿಂದ ಕೆಳಗಡೆ ಭಾಗ ಪ್ಯಾರಲೈಸ್ ಆಗಿದ್ದು ಬೆಡ್ ರಿಡನ್ ಆಗಿರ್ತಾನೆ. ಮೇರಿ ಆಂಡಿಯನ್ನ ಫ್ರೆಂಡ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನ ತಾಯಿ ಕ್ಯಾಥರಿನ್ ಮಾತ್ರ ಯಾರನ್ನು ಮಾತನಾಡಿಸೋದಕ್ಕೆ ಮೀಟ್ ಮಾಡೋದಕ್ಕೆ ಬಿಡ್ತಿರೋದಿಲ್ಲ. ಹಾಗೂ ದಿನಗಳು ಕಳೆದ ಹಾಗೆ ಕ್ಯಾಥರಿನ್ ಹಾಗೂ ರಿಚರ್ಡ್ ತಮ್ಮ ಮಗ ಆಂಡಿ ಜೊತೆ ನಡೆದುಕೊಳ್ತಿರೋದನ್ನ ನೋಡಿ ಮೇರಿಗೆ ಅನುಮಾನ ಶುರುವಾಗುತ್ತೆ. ಒಂದು ಐಡಿಯಾ ಮಾಡಿ ಆಂಡಿ ಮನೆಯಲ್ಲಿ ಯಾರು ಕೂಡ ಇಲ್ಲದಿರುವಾಗ ಅವನ ಮನೆಯ ಬೇಸ್ಮೆಂಟ್ ಗೆ ಹೋಗಿ ಚೆಕ್ ಮಾಡಿದಾಗ ಲಿಟ್ರಲಿ ಶಾಕ್ ಆಗ್ತಾಳೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆಂಡಿ ಎಂಬ ಆ ಹುಡುಗನ ಮಿಸ್ಟರಿ ಏನೋ. ಮೇರಿ ಅವನ ಮನೆಯ ಬೇಸ್ಮೆಂಟ್ ಗೆ ಹೋದಾಗ ನೋಡಿದ್ದಾದ್ರೂ ಏನೋ. ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ಗೆ ಬಂದಿದ್ದ ಒಬ್ಬ ಚಿಕ್ಕ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡ್ತಿರುವ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರುವ ಕ್ಯಾಥರಿನ್ಲನ್ನ ನೋಡ್ತೀವಿ. ಸ್ನೇಹಿತರೆ, ಕ್ಯಾಥರಿನ್ ಸರ್ಜನ್ ಆಗಿದ್ದು ಹಾಸ್ಪಿಟಲ್ ನಲ್ಲಿ ಎಲ್ಲರೂ ಅವಳಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಈ ಕ್ಯಾಥರಿನ್ಗೆ ರಿಚರ್ಡ್ ಎಂಬ ಗಂಡ ಹಾಗೂ ಆಂಡಿ ಎಂಬ ಒಬ್ಬ ಮಗ ಇರ್ತಾನೆ. ಆಗಲೇ ಹೇಳಿದ ಹಾಗೆ ಆಂಡಿಗೆ ಚಿಕ್ಕ ವಯಸ್ಸಿನಿಂದಲೇ ಸೊಂಟದಿಂದ ಕೆಳಗಡೆ ಭಾಗ ಪ್ಯಾರಲೈಸ್ ಆಗಿರುತ್ತೆ. ಜೊತೆಗೆ ಬೇರೆ ಬೇರೆ ಸಮಸ್ಯೆ ಕೂಡ ಇದ್ದ ಕಾರಣ ಯಾವಾಗಲೂ ಬೆಡ್ ನಲ್ಲೇ ಮಲಗಿರ್ತಾನೆ. ಕ್ಯಾಥರಿನ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಇವಳ ಗಂಡ ರಿಚರ್ಡ್ ಮನೆಯಲ್ಲೇ ಇದ್ದು ಆಂಡಿಯನ್ನ ನೋಡಿಕೊಳ್ತಿರ್ತಾನೆ. ಇಲ್ಲಿ ಆಂಡಿಗೆ ಬೇಕಾಗುವ ಮೆಡಿಸಿನ್ ಗಳನ್ನ ಹಾಗೂ ಇಂಜೆಕ್ಷನ್ ಗಳನ್ನ ಕ್ಯಾಥರಿನ್ ಮನೆಯಲ್ಲೇ ಕೊಡ್ತಿರ್ತಾಳೆ. ಒಂದು ದಿನ ರಿಚರ್ಡ್ ತನ್ನ ಮಗನಿಗೆ ಮೆಡಿಸಿನ್ ತರೋದಕ್ಕೆ ಅಂತ ಹೋದಾಗ ಆ ಮೆಡಿಕಲ್ ಶಾಪ್ ನ ಲೇಡಿ ಹೀಗೆ ಹೇಳ್ತಾಳೆ, ರಿಚರ್ಡ್, ಈ ಮೆಡಿಸಿನ್ ತುಂಬಾನೇ ಪವರ್ಫುಲ್ ಆಗಿದೆ, ಹುಷಾರಾಗಿ ನಿಮ್ಮ ಮಗನಿಗೆ ಇಂಜೆಕ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇವರ ಮನೆಯ ಪಕ್ಕದಲ್ಲೇ ತನ್ನ ಅಜ್ಜಿ ತಾತನ ಜೊತೆ ಚಿತ್ರದ ಹೀರೋಯಿನ್ ಆಗಿರುವ ಮೇರಿ ಶಿಫ್ಟ್ ಆಗ್ತಾಳೆ. ಸ್ನೇಹಿತರೆ, ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಮೇರಿಯನ್ನ ಇವಳ ಅಜ್ಜಿ ತಾತನೇ ಬೆಳೆಸ್ತಿರ್ತಾರೆ. ಹೀಗೆ ಶಿಫ್ಟ್ ಆದ ನಂತರ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ನೋಡೋದಕ್ಕೆ ಆಂಡಿಯ ರೂಮ್ ನ ಬಳಿ ಬಂದಾಗ ಕಿಟಕಿ ಮೂಲಕ ಆತ ಮಲಗಿರೋದನ್ನ ನೋಡ್ತಾಳೆ. ಈಗ ಮಲಗಿದ್ದ ಆಂಡಿ ಕೂಡ ಮೇರಿಯನ್ನ ನೋಡ್ತಾನೆ. ಆದ್ರೆ ಆತ ಮೆಡಿಸಿನ್ ಅನ್ನ ತೆಗೆದುಕೊಂಡಿದ್ದ ಕಾರಣ ಏನು ಕೂಡ ಮಾತನಾಡೋದಕ್ಕೆ ಆಗೋದಿಲ್ಲ. ನಂತರ ಮರುದಿನ ಮತ್ತೆ ಮೇರಿ ಆಂಡಿಯನ್ನ ಮಾತನಾಡಿಸೋದಕ್ಕೆ ಅಂತ ಅವನ ರೂಮಿನ ಕಿಟಕಿಯ ಬಳಿ ಬರ್ತಾಳೆ. ಆಗಲೇ ಮೇರಿಗೆ ಗೊತ್ತಾಗುತ್ತೆ ಆಂಡಿ ಪ್ಯಾರಲೈಸ್ ಆಗಿದ್ದು ಎದ್ದು ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಮಾತನಾಡ್ತಾ ಅದೇ ಕಿಟಕಿ ಮೂಲಕ ಒಳಗಡೆ ಬಂದು ಅವನ ಜೊತೆ ವಿಡಿಯೋ ಗೇಮ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ತನ್ನ ಮಗನ ರೂಮ್ ನಲ್ಲಿ ಯಾರೋ ಮಾತನಾಡ್ತಿರುವ ಶಬ್ದ ಆಗಿ ತಕ್ಷಣವೇ ಕ್ಯಾಥರಿನ್ ಒಳಗಡೆ ಬರ್ತಾಳೆ. ಮೇರಿ ಯಾರಿಗೋ ಗೊತ್ತಾಗದ ಹಾಗೆ ತನ್ನ ಮಗನ ರೂಮ್ ನ ಒಳಗಡೆ ಬಂದಿರೋದನ್ನ ನೋಡಿದ ಕ್ಯಾಥರಿನ್ ತುಂಬಾನೇ ಸಿಟ್ಟಾಗ್ತಾಳೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಕ್ಯಾಥರಿನ್ ತನ್ನ ಮಗನ ಜೊತೆ ಯಾರನ್ನ ಕೂಡ ಮಾತಾಡೋದಕ್ಕಾಗ್ಲಿ ಮೀಟ್ ಮಾಡೋದಕ್ಕಾಗ್ಲಿ ಬಿಡ್ತಿರೋದಿಲ್ಲ. ಈಗ ಮೇರಿಗೆ ತುಂಬಾನೇ ಕೋಪದಲ್ಲಿ ಇನ್ನೊಂದು ಸಾರಿ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಬಾರ್ದು ಅಂತ ಬೈದು ಕಳುಹಿಸಿ ಬಿಡುತ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಈ ಮೇರಿ ಆಂಡಿಯ ಮನೆಗೆ ಹೋಗಿ ಡೋರ್ ಬೆಲ್ ಅನ್ನ ರಿಂಗ್ ಮಾಡ್ತಾಳೆ. ಆದ್ರೆ ಈ ಬಾರಿ ಕೂಡ ಕ್ಯಾಥರಿನ್ ಡೋರ್ ಅನ್ನ ಓಪನ್ ಮಾಡಿ ಆಂಡಿ ಈಗ ಯಾರನ್ನು ಮೀಟ್ ಮಾಡೋದಿಲ್ಲ ಅಂತ ಬೈದು ಕಳುಹಿಸಿ ಬಿಡುತ್ತಾಳೆ. ಈಗ ಮೇರಿಗೆ ಅನುಮಾನ ಶುರುವಾಗುತ್ತೆ, ತಮ್ಮ ಮಗನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೂ ಈ ಲೇಡಿ ಬಿಡ್ತಿಲ್ವಲ್ಲ ಅಂತ. ಈ ಕಡೆ ಪದೇ ಪದೇ ತಮ್ಮ ಮಗನನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವ ಮೇರಿಯನ್ನ ನೋಡಿ ಕ್ಯಾಥರಿನ್ ಮತ್ತಷ್ಟು ಸಿಟ್ಟಾಗ್ತಾಳೆ. ಸೊ ಮರುದಿನ ಬೆಳಿಗ್ಗೆ ಮೇರಿ ಸ್ಕೂಲ್ಗೆ ಹೋದಾಗ ಅವಳ ಮನೆಗೆ ಬಂದು ಅಜ್ಜಿ ತಾತನ ಬಳಿ ಕಂಪ್ಲೇಂಟ್ ಮಾಡ್ತಾಳೆ. ಈಗ ತಮ್ಮ ಮೊಮ್ಮಗಳ ಮೇಲೆ ಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡ್ತಿರೋದನ್ನ ನೋಡಿದ ಮೇರಿಯ ಅಜ್ಜಿ ತಾತನಿಗೂ ಬೇಜಾರಾಗುತ್ತೆ. ಈ ಕಡೆ ಮನೆಗೆ ವಾಪಸ್ ಬಂದ ಕ್ಯಾಥರಿನ್ಗೆ ರಿಚರ್ಡ್ ಹೇಳೋದೇನು ಅಂದ್ರೆ, ಕ್ಯಾಥರಿನ್, ನಾವು ಆಂಡಿಗೆ ತುಂಬಾನೇ ಹೈ ಡೋಸೇಜ್ ಮೆಡಿಸಿನ್ ಗಳನ್ನ ಕೊಡ್ತಿದ್ದೀವಿ. ಇದೇ ರೀತಿ ಕಂಟಿನ್ಯೂ ಆದ್ರೆ ಆಂಡಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು ಅಂತ ಹೇಳ್ತಾನೆ. ಆದ್ರೆ ಕ್ಯಾಥರಿನ್ ಮಾತ್ರ ತುಂಬಾನೇ ಕೋಪದಲ್ಲಿ ಅವನಿಗೆ ಯಾವ ಮೆಡಿಸಿನ್ ಕೊಡ್ಬೇಕು ಯಾವುದನ್ನ ಕೊಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಸರ್ಜನ್ ಆಗಿರುವ ನನಗೇನೆ ಅಡ್ವೈಸ್ ಮಾಡೋದಕ್ಕೆ ಬರಬೇಡ ಅಂತ ತನ್ನ ಗಂಡನಿಗೇನೆ ಬೈದು ಬಿಡುತ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮೇರಿ ಮತ್ತೆ ಆಂಡಿಯ ಮನೆಗೆ ಹೋದಾಗ ಈ ಬಾರಿ ರಿಚರ್ಡ್ ಬಂದು ಡೋರ್ ಅನ್ನ ಓಪನ್ ಮಾಡ್ತಾನೆ. ರಿಕ್ವೆಸ್ಟ್ ಮಾಡಿದಾಗ ರಿಚರ್ಡ್ ಮೇರಿಯನ್ನ ಒಳಗಡೆ ಅಲೋ ಮಾಡ್ತಾನೆ. ಸ್ನೇಹಿತರೆ, ಈ ಮೂಲಕ ನಮಗೆ ಗೊತ್ತಾಗೋದೇನಂದ್ರೆ ರಿಚರ್ಡ್ಗೆ ತನ್ನ ಮಗ ಆಂಡಿ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ. ಆದ್ರೆ ಕ್ಯಾಥರಿನ್ ಮಾತ್ರ ಯಾವುದೋ ರೀಸನ್ಗೆ ತನ್ನ ಮಗನ ಬಳಿ ಯಾರನ್ನ ಕೂಡ ಬಿಡದೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನೋಡಿಕೊಳ್ತಿರ್ತಾಳೆ.
ಹೀಗೆ ಆಂಡಿ ಜೊತೆ ಆಟವಾಡ್ತಿರುವಾಗ ಮೇರಿಗೆ ಗೊತ್ತಾಗೋದೇನು ಅಂದ್ರೆ ಆಂಡಿಗೆ ಬೇಸ್ಬಾಲ್ ಆಟ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಕ್ಯಾಥರಿನ್ ಹಾಗೂ ರಿಚರ್ಡ್ ಎಲ್ಲೋ ಹೊರಗಡೆ ಹೋದಾಗ ಮೇರಿ ಮತ್ತೆ ಮನೆಯ ಬಳಿ ಬರುತ್ತಾಳೆ. ಈಗ ಮನೆಯ ಮೇನ್ ಡೋರ್ ಲಾಕ್ ಆಗಿದ್ದ ಕಾರಣ ಅವನ ರೂಮಿನ ಕಿಟಕಿ ಮೂಲಕ ಅವನನ್ನ ಹೊರಗಡೆ ಕರೆದುಕೊಂಡು ಬಂದು ಬೇಸ್ಬಾಲ್ ಆಡ್ತಿರ್ತಾಳೆ. ಹೀಗೆ ಇಬ್ಬರು ಖುಷಿಯಾಗಿ ಆಟವಾಡ್ತಿರುವಾಗ ಹೊರಗಡೆ ಹೋಗಿದ್ದ ರಿಚರ್ಡ್ ಹಾಗೂ ಕ್ಯಾಥರಿನ್ ಮನೆಗೆ ವಾಪಸ್ ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಮೇರಿ ತಕ್ಷಣವೇ ಆಂಡಿಯನ್ನ ಮನೆಯ ಒಳಗಡೆ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವನ ವೀಲ್ ಚೇರ್ ಅನ್ನ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಹೇಗೋ ಮಾಡಿ ರಿಚರ್ಡ್ ಹಾಗೂ ಕ್ಯಾಥರಿನ್ ಇನ್ನೇನೋ ಮನೆಗೆ ಬಂದೇ ಬಿಡ್ತಾರೆ ಅನ್ನೋಷ್ಟರಲ್ಲೇ ಇಬ್ಬರು ಒಳಗಡೆ ಬರ್ತಾರೆ. ಕ್ಯಾಥರಿನ್ ಒಳಗಡೆ ಬಂದು ಚೆಕ್ ಮಾಡೋಷ್ಟರಲ್ಲೇ ಆಂಡಿ ಹೊರಗಡೆನೆ ಹೋಗಿಲ್ಲ ಅನ್ನೋ ರೀತಿ ಅವನನ್ನ ಮತ್ತೆ ಬೆಡ್ ನ ಮೇಲೆ ಮಲಗಿಸಿರ್ತಾಳೆ. ಆದ್ರೆ ಹೊರಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ರಿಚರ್ಡ್ ಡೋರ್ ಅನ್ನ ಕ್ಲೋಸ್ ಮಾಡಿಬಿಡ್ತಾನೆ. ಈಗ ಅವರಿಬ್ಬರು ಎಲ್ಲಿ ನೋಡಿಬಿಡ್ತಾರೋ ಅಂತ ಹೆದರಿಕೊಂಡ ಮೇರಿ ತಕ್ಷಣವೇ ಮನೆಯ ಬೇಸ್ಮೆಂಟ್ ಗೆ ಓಡಿ ಬರುತ್ತಾಳೆ. ಹೀಗೆ ಬೇಸ್ಮೆಂಟ್ ಗೆ ಹೋದಾಗ ಆ ಬೇಸ್ಮೆಂಟ್ ನ ತುಂಬೆಲ್ಲ ಕತ್ತಲಿರುತ್ತೆ. ಆದ್ರೆ ಒಂದೇ ಒಂದು ರೂಮ್ ನಲ್ಲಿ ಮಾತ್ರ ಲೈಟ್ ಆನ್ ಆಗಿರುತ್ತೆ. ಈಗ ಆ ರೂಮ್ ನಲ್ಲಿ ಏನಿದೆ ಅಂತ ಒಳಗಡೆ ಹೋಗಿ ನೋಡಿದಾಗ ಮೇರಿ ಒಂದೇ ಸಾರಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಆ ರೂಮ್ ನ ಒಳಗಡೆ ಒಂದು ಪ್ರಾಪರ್ ಹಾಸ್ಪಿಟಲ್ ನ ಸೆಟಪ್ ಇರುತ್ತೆ. ಅಂದ್ರೆ ಬೆಡ್ ನ ಮೇಲೆ ಮಲಗಿದ್ದ ಒಬ್ಬ ಹುಡುಗನಿಗೆ ಹಾಸ್ಪಿಟಲ್ ನಲ್ಲಿ ಕೊಡೋ ರೀತಿ ಲೈಫ್ ಸಪೋರ್ಟ್ ಅನ್ನ ಕೊಡಲಾಗಿರುತ್ತೆ. ಹೀಗೆ ಶಾಕ್ ಆಗಿದ್ದ ಮೇರಿ ಆ ಹುಡುಗನ ಹತ್ತಿರ ಹೋಗಿ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಹುಡುಗ ಅನ್ಕಾನ್ಶಿಯಸ್ ಆಗಿರ್ತಾನೆ. ಅಷ್ಟರಲ್ಲೇ ಕ್ಯಾಥರಿನ್ ಹಾಗೂ ರಿಚರ್ಡ್ ಅಲ್ಲಿಗೆ ಬರ್ತಿರುವ ಶಬ್ದ ಆಗಿ ತಕ್ಷಣ ಓಡಿ ಹೋಗಿ ಬಚ್ಚಿಟ್ಟುಕೊಳ್ತಾಳೆ. ಈಗ ಆ ರೂಮ್ ನ ಒಳಗಡೆ ಬಂದ ಕ್ಯಾಥರಿನ್ ಹಾಗೂ ರಿಚರ್ಡ್ ತುಂಬಾನೇ ಪ್ರೀತಿಯಿಂದ ಆ ಹುಡುಗನಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಈಗ ಮೇರಿಗೆ ತಲೆ ಕೆಡುತ್ತೆ. ಅಷ್ಟಕ್ಕೂ ಈ ಹುಡುಗ ಯಾರು, ಇವನಿಗೆ ಏನಾಗಿದೆ, ಜೊತೆಗೆ ಯಾರಿಗೋ ಗೊತ್ತಾಗದ ಹಾಗೆ ಈ ಹುಡುಗನನ್ನ ಬೇಸ್ಮೆಂಟ್ ನಲ್ಲಿಟ್ಟು ಟ್ರೀಟ್ಮೆಂಟ್ ಅನ್ನ ಯಾಕೆ ಕೊಡ್ತಿದ್ದಾರೆ ಅಂತ. ಹೀಗೆ ಇದರ ಬಗ್ಗೆನೆ ಯೋಚನೆ ಮಾಡ್ತಿರುವಾಗ ಅಲ್ಲೇ ಇದ್ದ ಫೈಲ್ ನ ಮೇಲೆ ಜೇಸನ್ ಕಿಮನಿಕ್ ಎಂಬ ಹೆಸರನ್ನ ಬರ್ದಿರೋದನ್ನ ನೋಡ್ತಾಳೆ. ಖಂಡಿತ ಇಲ್ಲೇನೋ ಮಿಸ್ಟರಿ ಇದೆ, ಅದೇನೋ ಅಂತ ತಿಳಿದುಕೊಳ್ಬೇಕು ಅಂತ ತಕ್ಷಣವೇ ಬೇಸ್ಮೆಂಟ್ ನ ಕಿಟಕಿ ಮೂಲಕ ಹೊರಗಡೆ ಜಂಪ್ ಮಾಡ್ತಾಳೆ. ಈ ಕಡೆ ಕ್ಯಾಥರಿನ್ ಆಂಡಿಯ ರೂಮ್ಗೆ ಬಂದಾಗ ಅವಳಿಗೆ ಕನ್ಫರ್ಮ್ ಆಗುತ್ತೆ, ನಾವಿಬ್ಬರು ಮನೆಯಲ್ಲಿ ಇಲ್ಲದಿರುವಾಗ ಇಲ್ಲಿಗೆ ಯಾರೋ ಬಂದಿದ್ರು ಅಂತ. ಈಗ ಕ್ಯಾಥರಿನ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ತುಂಬಾನೇ ಕೋಪಗೊಂಡು ತನ್ನ ಮಗನಿಗೆ ಸರಿಯಾಗಿ ಹೊಡೆದು ಅವನನ್ನ ಎಳೆದು ಕೆಳಗಡೆ ಬಿಸಾಕಿ ಬಿಡ್ತಾಳೆ. ಆಂಡಿ ಹೆದರಿಕೊಂಡು ತುಂಬಾನೇ ಅಳ್ತಾನೆ. ಆದ್ರೆ ಕ್ಯಾಥರಿನ್ ಮಾತ್ರ ಒಂಚೂರು ಕೂಡ ತಲೆ ಕೆಡಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ರಿಚರ್ಡ್ ತನ್ನ ಹೆಂಡತಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ವಾಪಸ್ ಕ್ಯಾಥರಿನ್ ಏನಂತಾಳೆ ಗೊತ್ತಾ, ರಿಚರ್ಡ್ ನಿನ್ನ ಕೈಯಲ್ಲಿ ನನಗೆ ಇನ್ನೊಂದು ಮಗುವನ್ನ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಇಲ್ಲಿಂದ ಹೊರಟು ಹೋಗು ಅಂತ ಬೈದು ಬಿಡ್ತಾಳೆ. ತನ್ನ ಹೆಂಡತಿ ಆ ರೀತಿ ಬೈದ್ರು ಕೂಡ ರಿಚರ್ಡ್ ಮಾತ್ರ ಸಿಟ್ಟಾಗದೆ ಅವಳಿಗೆ ಸಮಾಧಾನ ಮಾಡಿ ನಂತರ ರೂಮ್ಗೆ ಬಂದು ತನ್ನ ಮಗನನ್ನ ಕೂಡ ಸಮಾಧಾನ ಮಾಡ್ತಾನೆ. ಈ ಕಡೆ ಮೇರಿ ವಾಪಸ್ ಮನೆಗೆ ಬಂದು ಆ ಬೇಸ್ಮೆಂಟ್ ನಲ್ಲಿ ಒಂದು ಹೆಸರನ್ನ ನೋಡಿದ್ಲಲ್ವಾ, ಅದನ್ನ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಮೇರಿ ಯಾವ ಹೆಸರನ್ನ ಆ ಬೇಸ್ಮೆಂಟ್ ನಲ್ಲಿ ನೋಡಿದ್ಲೋ 12 ವರ್ಷಗಳ ಹಿಂದೆ ಆ ಮಗು ಹಾಸ್ಪಿಟಲ್ ನಿಂದ ಕಳ್ಳತನ ಆಗಿರುತ್ತೆ. ಆಗ ಪೊಲೀಸರು ತುಂಬಾನೇ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಮಗುವನ್ನ ಕದ್ದಿದ್ದು ಯಾರು ಅಂತಾನೆ ಗೊತ್ತಾಗಿರೋದಿಲ್ಲ. ಹಾಗೂ ಈಗಲೂ ಕೂಡ ಆ ಮಗು ಸತ್ತಿದ್ಯಾ ಅಥವಾ ಬದುಕಿದ್ರೆ ಎಲ್ಲಿದೆ ಅಂತಾನೆ ಗೊತ್ತಿರೋದಿಲ್ಲ. ಈಗ ಮೇರಿಗೆ ಅನುಮಾನ ಶುರುವಾಗುತ್ತೆ. ಖಂಡಿತವಾಗಿಯೂ ರಿಚರ್ಡ್ ಹಾಗೂ ಕ್ಯಾಥರಿನ್ ಆ ಮಗುವನ್ನ ಕದ್ದಿದ್ದಾರೆ ಹಾಗೂ ಆ ಮಗುನೇ ಆಂಡಿ ಅಂತ. ಹೇಗಾದ್ರೂ ಮಾಡಿ ಈ ಮಿಸ್ಟರಿಯನ್ನ ಸಾಲ್ವ್ ಮಾಡ್ಲೇಬೇಕು ಅಂತ ತನ್ನ ಅಜ್ಜಿ ತಾತನಿಗೂ ಇನ್ಫಾರ್ಮ್ ಮಾಡ್ತಾಳೆ. ಆದ್ರೆ ಕ್ಯಾಥರಿನ್ ಮೊದಲೇ ಇವರ ಬಳಿ ಬಂದು ಕಂಪ್ಲೇಂಟ್ ಮಾಡಿದ್ದ ಕಾರಣ ಅವರ ವಿಷಯದಿಂದ ದೂರ ಇರುವಂತ ಬೈದು ಬಿಡ್ತಾರೆ. ಆದ್ರೆ ಮೇರಿ ಮಾತ್ರ ಏನೇ ಆದ್ರೂ ಕೂಡ ಆಂಡಿಯ ಹಿಂದೆ ಇರುವ ಮಿಸ್ಟರಿಯನ್ನ ಸಾಲ್ವ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಬೇಸ್ಮೆಂಟ್ ನಲ್ಲಿದ್ದ ಆ ಹುಡುಗನಿಗೆ ಕ್ಯಾಥರಿನ್ ಆಪರೇಷನ್ ಮಾಡ್ತಿರೋದನ್ನ ನೋಡ್ತೀವಿ. ಹಾಗೂ ಈ ಕಡೆ ರೂಮ್ ನಲ್ಲಿದ್ದ ಆಂಡಿಯ ಹೊಟ್ಟೆಗೂ ಕೂಡ ಆಪರೇಷನ್ ಆಗಿರೋದನ್ನ ತೋರಿಸಲಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆಂಡಿಗೆ ಎಚ್ಚರವಾದಾಗ ಅವನ ಹೊಟ್ಟೆ ತುಂಬಾನೇ ನೋಯ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಮೇರಿ 12 ವರ್ಷಗಳ ಹಿಂದೆ ಜೇಸನ್ ಎಂಬ ಹುಡುಗ ಕಳ್ಳತನಾಗಿದ್ದ ಅಲ್ವಾ, ಅದರ ಬಗ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಮುಂದುವರೆದು ಆಂಡಿ, ನನ್ಗೆ ಯಾಕೋ ನಿನ್ನ ತಂದೆ ತಾಯಿ ಮೇಲೆ ಅನುಮಾನ ಬರುತ್ತಿದೆ. 12 ವರ್ಷಗಳ ಹಿಂದೆ ಹಾಸ್ಪಿಟಲ್ ನಿಂದ ಕಳ್ಳತನಾಗಿದ್ದ ಜೇಸನ್ ಎಂಬ ಹುಡುಗನೇ ನೀನು ಅನ್ಸುತ್ತೆ. ಹೀಗೆ ಮಾತನಾಡ್ತಿರುವಾಗ್ಲೇ ರಿಚರ್ಡ್ ರೂಮ್ಗೆ ಬರ್ತಾನೆ. ಸೊ ತಕ್ಷಣವೇ ಮೇರಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈಗ ಮೇರಿ ಹೇಳಿದ್ದನ್ನ ಕೇಳಿದ ಆಂಡಿಗೂ ಕೂಡ ಅನುಮಾನ ಶುರುವಾಗುತ್ತೆ. ಆ ದಿನ ರಾತ್ರಿ ಕ್ಯಾಥರಿನ್ ಹಾಗೂ ರಿಚರ್ಡ್ ಮಲಗಿದ ನಂತರ ಅವರಿಗೆ ಗೊತ್ತಾಗದ ಹಾಗೆ ತೆವಳಿಕೊಂಡೆ ಬೇಸ್ಮೆಂಟ್ಗೆ ಹೋಗ್ತಾನೆ. ತನ್ನ ತಂದೆ ತಾಯಿ ತನಗೆ ಗೊತ್ತಾಗದ ಹಾಗೆ ಬೇಸ್ಮೆಂಟ್ ನಲ್ಲಿ ಸೀಕ್ರೆಟ್ ಆಗಿ ಒಬ್ಬ ಹುಡುಗನಿಗೆ ಟ್ರೀಟ್ಮೆಂಟ್ ಮಾಡ್ತಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಆ ಹುಡುಗನ ಬಳಿ ಹೋಗ್ಬೇಕು ಅನ್ನೋಷ್ಟರಲ್ಲೇ ಎಚ್ಚರವಾದ ರಿಚರ್ಡ್ ಅಲ್ಲಿಗೆ ಬರ್ತಾನೆ. ಈಗ ಕೋಪಗೊಂಡ ಆಂಡಿ, ಅಪ್ಪ ಅಷ್ಟಕ್ಕೂ ಈತ ಯಾಕೆ ಇಲ್ಲಿದ್ದಾನೆ ಅಂತ ವಿಚಾರಿಸ್ತಾನೆ. ಈಗ ಗಾಬರಿಯಾದ ರಿಚರ್ಡ್ ಅವನಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲೇ ಕ್ಯಾಥರಿನ್ ಅಲ್ಲಿಗೆ ಬರ್ತಾಳೆ. ಈಗ ತನ್ನ ತಾಯಿಗೂ ಕೂಡ ಅದೇ ಪ್ರಶ್ನೆಯನ್ನ ಕೇಳಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಕ್ಯಾಥರಿನ್ ಹೇಳ್ತಾಳೆ, ಆತ ನನ್ನ ಮಗ ಅಂತ.
ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ರಿಚರ್ಡ್ ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಮೇರಿ ಮೊದಲೇ ಗೆಸ್ ಮಾಡಿದ ಹಾಗೆ ಇವರಿಬ್ಬರು ಬೇಸ್ಮೆಂಟ್ ನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರುವ ಆ ಹುಡುಗನೇ ಇವರ ನಿಜವಾದ ಮಗ ಆಂಡಿ. ಹಾಗೂ ಇಷ್ಟು ದಿನ ಆಂಡಿ ಅಂತ ಹೇಳ್ತಿದ್ದ ಈ ಹುಡುಗನ ಹೆಸರು ಜೇಸನ್ ಹಾಗೂ ಇವನೇ ಆಸ್ಪತ್ರೆಯಿಂದ ಕಳ್ಳತನವಾಗಿದ್ದ ಆ ಮಗು ಆಗಿರುತ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ 12 ವರ್ಷಗಳ ಹಿಂದೆ ಇವರ ಮಗ ಆಂಡಿ ಹುಟ್ಟುತ್ತಲೇ ಅವನಿಗೆ ವಿಚಿತ್ರವಾದ ಕಾಯಿಲೆ ಇರುತ್ತೆ. ಆಂಡಿಗಿದ್ದ ಕಾಯಿಲೆಯಿಂದಾಗಿ ಆತ ಬೆಳಿತಾ ಅವನ ಒಂದೊಂದೇ ಬಾಡಿ ಪಾರ್ಟ್ಸ್ ಗಳು ಹಾಳಾಗುತ್ತವೆ ಅಂತ ಡಾಕ್ಟರ್ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಹೀಗೆ ಮತ್ತಷ್ಟು ದಿನಗಳ ನಂತರ ಆಂಡಿ ಅನ್ಕಾನ್ಶಿಯಸ್ ಆಗಿ ಕೋಮಾಗೆ ಹೊರಟು ಹೋಗಿರ್ತಾನೆ. ಹೇಗಾದ್ರೂ ಮಾಡಿ ತಮ್ಮ ಮಗನನ್ನ ಬದುಕಿಸಿಕೊಳ್ಳಲೇಬೇಕು ಅಂತ ರಿಚರ್ಡ್ ಹಾಗೂ ಕ್ಯಾಥರಿನ್ ಒಂದು ಐಡಿಯಾ ಮಾಡ್ತಾರೆ. ತಮ್ಮ ಮಗ ಆಂಡಿಯ ಬಾಡಿ ಪಾರ್ಟ್ಸ್ ಗಳಿಗೆ ಯಾವ ಮಗುವಿನ ಬಾಡಿ ಪಾರ್ಟ್ಸ್ ಗಳು ಮ್ಯಾಚ್ ಆಗುತ್ತೋ ಅಂತ ಪತ್ತೆ ಮಾಡ್ತಾರೆ. ಸ್ನೇಹಿತರೆ, ಕ್ಯಾಥರಿನ್ ಮೊದಲೇ ಒಬ್ಬಳು ಸರ್ಜನ್ ಆಗಿದ್ದ ಕಾರಣ ಅವಳಿಗೆ ಅದೇ ಆಸ್ಪತ್ರೆಯಲ್ಲಿ ಜನಿಸಿದ್ದ ಜೇಸನ್ ಬಗ್ಗೆ ಗೊತ್ತಾಗುತ್ತೆ. ಸೊ ಪಕ್ಕ ಪ್ಲಾನ್ ಮಾಡಿಕೊಂಡು ಸಿಸಿಟಿವಿ ಕ್ಯಾಮೆರಾಗಳನ್ನ ಆಫ್ ಮಾಡಿ ಹಾಸ್ಪಿಟಲ್ ನಿಂದ ಯಾರಿಗೂ ಗೊತ್ತಾಗದ ಹಾಗೆ ಜೇಸನ್ ಅನ್ನ ಎತ್ತಿಕೊಂಡು ಬಂದಿರ್ತಾಳೆ. ನಂತರ ತಮ್ಮ ಮಗ ಆಂಡಿಯನ್ನ ಬೇಸ್ಮೆಂಟ್ ಗೆ ಶಿಫ್ಟ್ ಮಾಡಿ ಜೇಸನ್ನೇ ತಮ್ಮ ಮಗ ಆಂಡಿ ಅಂತ ಎಲ್ಲರೂ ನಂಬುವ ಹಾಗೆ ಮಾಡ್ತಾರೆ. ಹಾಗೂ ಜೇಸನ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು, ಆತ ಮನೆಯಿಂದ ಹೊರಗಡೆನೆ ಹೋಗಬಾರ್ದು ಅಂತ ಅವನಿಗೆ ಪ್ಯಾರಲೈಸ್ ಆಗುವ ಹಾಗೆ ಮಾಡಿಬಿಡ್ತಾರೆ. ಹಾಗೂ ಜೇಸನ್ಗೆ ಮೈಂಡ್ ಸರಿಯಾಗಿ ವರ್ಕ್ ಆಗಬಾರ್ದು ಅಂತ ಆಗಾಗ ಮತ್ತು ಬರುವ ಔಷಧಿಗಳನ್ನ ಕೂಡ ಕೊಡ್ತಿರ್ತಾರೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನು ಅಂದ್ರೆ ಆಂಡಿಗೆ 12 ವರ್ಷ ವಯಸ್ಸಾದಾಗ್ಲೇ ಅವನಿಗೆ ಬಾಡಿ ಪಾರ್ಟ್ಸ್ ಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಈಗ ಜೇಸನ್ ನ ಬಾಡಿಯಿಂದ ತಮ್ಮ ಮಗ ಆಂಡಿಯ ಬಾಡಿಗೆ ಕಿಡ್ನಿ ಹಾಗೂ ಹಾರ್ಟ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ರೆಡಿ ಮಾಡಿಕೊಳ್ತಿರ್ತಾರೆ. ಈಗ ಮೇರಿ ಹೇಗಾದ್ರೂ ಮಾಡಿ ಜೇಸನ್ ಅನ್ನ ಕಾಪಾಡಲೇಬೇಕು ಅಂತ ಅವನ ರೂಮಿನ ಗ್ಲಾಸ್ ಅನ್ನ ಒಡೆದು ಒಳಗಡೆ ಬರ್ತಾಳೆ. ಅಷ್ಟರಲ್ಲೇ ಶಬ್ದ ಆಯ್ತು ಅಂತ ರಿಚರ್ಡ್ ಕೂಡ ಅಲ್ಲಿಗೆ ಬಂದು ಜೇಸನ್ ನ ಪರಿಸ್ಥಿತಿಯನ್ನ ನೋಡಿ ಇದಕ್ಕೆಲ್ಲ ಕಾರಣ ನಾವೇ ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ. ಸ್ನೇಹಿತರೆ, ಇಲ್ಲಿ ತಮ್ಮ ಮಗ ಆಂಡಿಯನ್ನ ಬದುಕಿಸಿಕೊಳ್ಳೋದಕ್ಕೆ ಜೇಸನ್ ಅನ್ನ ಕಳ್ಳತನ ಮಾಡಿದಾಗ ರಿಚರ್ಡ್ ಕೂಡ ಸಪೋರ್ಟ್ ಮಾಡಿರ್ತಾನೆ. ಆದ್ರೆ ದಿನಗಳು ಕಳೆದ ಹಾಗೆ ಜೇಸನ್ ನ ಪರಿಸ್ಥಿತಿಯನ್ನ ನೋಡಿ ರಿಚರ್ಡ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಈಗ ರಿಚರ್ಡ್ ಮೇರಿಗೆ ಹೇಗಾದ್ರೂ ಮಾಡಿ ಜೇಸನ್ ಅನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ ಕಾಪಾಡು ಅಂತ ಹೇಳ್ತಾನೆ. ಸರಿ ಅಂತ ಮೇರಿ ಕೂಡ ತಕ್ಷಣವೇ ಜೇಸನ್ ಅನ್ನ ಕರೆದುಕೊಂಡು ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಈ ಕಡೆ ಕ್ಯಾಥರಿನ್ಗೆ ಜೇಸನ್ ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಇವರಿಬ್ಬರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ರಿಚರ್ಡ್ ತನ್ನ ಹೆಂಡತಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಕ್ಯಾಥರಿನ್ ನಮ್ಮ ಮಗನನ್ನ ಬದುಕಿಸಿಕೊಳ್ಳೋದಕ್ಕೆ ಮತ್ತೊಬ್ಬ ಹುಡುಗನ ಜೀವವನ್ನ ತೆಗೆಯೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಕ್ಯಾಥರಿನ್ ಮಾತ್ರ ರಿಚರ್ಡ್ ನನ್ನ ಮನೆಯಲ್ಲೇ ಲಾಕ್ ಮಾಡಿ ಹೇಗಾದ್ರೂ ಮಾಡಿ ಜೇಸನ್ ಅನ್ನ ಹಿಡಿಲೇಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಇಲ್ಲಿ ಕ್ಯಾಥರಿನ್ ಜೇಸನ್ಗೆ ಏನಾದ್ರೂ ಆಗ್ಲಿ ಮೊದಲು ನನ್ನ ಮಗ ಆಂಡಿ ಬದುಕಿದ್ರೆ ಸಾಕು ಅಂತ ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಈ ಕಡೆ ರಿಚರ್ಡ್ ಬೇಸ್ಮೆಂಟ್ ಗೆ ಹೋಗಿ ಆಂಡಿಯನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆತ ಆಗಲೇ ಸತ್ತು ಹೋಗಿರ್ತಾನೆ. ಈಗ ರಿಚರ್ಡ್ ತುಂಬಾನೇ ಎಮೋಷನಲ್ ಆಗಿ ಆ ರೂಮ್ಗೆಲ್ಲ ಬೆಂಕಿ ಇಟ್ಟು ತಾನು ಕೂಡ ತನ್ನ ಮಗನ ಡೆಡ್ ಬಾಡಿ ಜೊತೆನೆ ಸುಟ್ಟು ಸತ್ತು ಹೋಗ್ತಾನೆ. ಈ ಕಡೆ ಮೇರಿ ಹಾಗೂ ಜೇಸನ್ ಅನ್ನ ಚೇಸ್ ಮಾಡ್ತಿದ್ದ ಕ್ಯಾಥರಿನ್ಗೆ ತಮ್ಮ ಮನೆಯ ಬೇಸ್ಮೆಂಟ್ ಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಓಡಿ ಬರ್ತಾಳೆ. ಒಳಗಡೆ ಬಂದು ಚೆಕ್ ಮಾಡಿದಾಗ ಇಡೀ ಬೇಸ್ಮೆಂಟ್ ಸುಟ್ಟು ಕರಕಲಾಗಿರೋದನ್ನ ನೋಡಿ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಮನೆಯ ಸೀಲಿಂಗ್ ಕುಸಿದು ಆಕೆ ಮೇಲೆ ಬಿದ್ದು ಆಕೆ ಕೂಡ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಜೇಸನ್ ದಿನೇ ದಿನೇ ರಿಕವರ್ ಆಗ್ತಿರೋದನ್ನ ನೋಡ್ತೀವಿ. ಆ ಮೂಲಕ ಕೊನೆಗೂ ಮೇರಿ ತನ್ನ ಫ್ರೆಂಡ್ ಜೇಸನ್ ಅನ್ನ ಕಾಪಾಡಿರ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.